ಆಮೇಲೆ ನಿಮಗೆ ಯಾರ್ದು ಫ್ಯಾನ್ ಬೇಸ್ ನೋಡಿ ಶಾಕ್ ಆಯ್ತು? ಡ್ರೋನ್ ಡ್ರೋನ್ ಪ್ರತಾಪ್ಗೂ ಈ ರೇಂಜಿಗೆ ಫ್ಯಾನ್ ಫಾಲೋಯಿಂಗ್ ಇದೆ ಅಂದರೆ ನನಗೆ ಶಾಕ್ ಆಯಿತು. ಅಣ್ಣ ಮೇ ಬಿ ಗೇಮ್ ಚೆನ್ನಾಗಿದೆ, ಗೇಮ್ ಡ್ರೋನ್ ಒಳಗಡೆ ಮುಗ್ಧ ಥರ ಆಡ್ತಾನೆ. ಈಗ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ಲು ಏನೋ ಕೌಂಟ್ರೆಲ್ಲ ಕೊಟ್ಕೊಂಡು ಆಡ್ತಾ ಇದ್ದಾನೆ. ಸೊ ಒಂದು ಏನಂತಾರೆ, ಒಂದು 80 days ಒಂದು ಗ್ರಾಫ್ ನಮ್ಮ ಪ್ರಕಾರ ಒಳಗಡೆ ಇದ್ದವ್ರಿಗೆ ಮಾತ್ರ, ನಾನು ಒಳಗಡೆ ಇರೋದ್ರಿಂದ ನಾನು ಒಂದು ಹೇಳ್ತಾ ಇರೋದು ಗೇಮು, ಒಂದು ಗ್ರಾಫು ಹಿಂಗೆ ಇತ್ತು. ಏನಂದರೆ ಏನೂ ಮಾಡ್ತಾ ಇರಲಿಲ್ಲ. ಒಂದು ಮೂಲೆಯಲ್ಲಿ ಕೂತಿರೋನು, ಯಾರು ಮಾತಾಡಿದ್ರು ಅದಕ್ಕೊಂದು ಸ್ಟ್ಯಾಂಡ್ ತೊಗೋತಾರಲ್ಲ, ಹೆದರ್ಕೊಳ್ಳೋನು, ಅವನಿಗೆ ಬೇರೆಯವ್ರು ಬಂದು ಸಪೋರ್ಟ್ ಮಾಡಬೇಕಾಗಿತ್ತು. ಈಗ ಒಂದು ಫುಡ್ ಪಾಯ್ಸನಿಂಗ್ ಆಗಿ ಬಂದ ಮೇಲೆ ಅಣ್ಣ ಅಡುಗೆ ಮಾಡೋದಾಗಿರ್ಬೋದು, ಕಿಲ ಅಂತ ಓಡಾಡೋದಾಗಿರ್ಬೋದು, ಪೂಜೆ ಕೂಡ ಅಲ್ಲಿಂದನೇ ಮಾಡೋಕ್ಕೆ ಶುರು ಮಾಡಿದವನು ಅವಾಗಿಂದಾನೆ. ಅದಕ್ಕಿಂತ ಮುಂಚೆ ಒಂದು ಹೂವು ಹಾಕೋ ಅಂದ್ರೂ ಹಾಕ್ತಾ ಇರಲಿಲ್ಲ ಅವನು. ಪೂಜೆ ಮಾಡೋ ಅಂದರೆ ನಾನು ಮಾಡಲ್ಲ, ನೀವೇ ಮಾಡಿ ಅಂತ ಹೇಳೋನು. ಸಡನ್ನಾಗಿ ಅಣ್ಣ ಚೇಂಜ್ ಆಗಿರೋದು. ಆ್ಯಂಡ್ ಆ ಹೊರಗಡೆ ಬಂದಮೇಲೆ ಡ್ರೋನ್ ಅಂತ ನಾನೊಂದು ರೀಲ್ ಹಾಕಿದ್ರೆ ಡ್ರೋನ್ ಪ್ರತಾಪ್ಗೆ ವೋಟ್ ಮಾಡಿ ಅಂತ ಹಾಕ್ತಾರೆ. ಗುರು ನೆಕ್ಸ್ಟ್ ಲೆವೆಲ್ಲು ಅಂತ ನನಗೆ ಶಾಕ್ ಆಗಿದೆ. ಅದಕ್ಕೆ ಪ್ರಥಮ ನಿಮಗೆ ಯಾರ್ದು ಫ್ಯಾನ್ ಬೇಸ್ ನೋಡಿ ಶಾಕ್ ಆಯಿತು? ಡ್ರೋನ್ ಪ್ರತಾಪ್ಗೂ ಈ ರೇಂಜಿಗೆ ಫ್ಯಾನ್ ಫಾಲೋಯಿಂಗ್ ಇದೆ ಅಂದರೆ ನನಗೆ ಶಾಕ್ ಆಯಿತು. ಅಣ್ಣ ಮೇ ಬಿ ಗೇಮ್ ಚೆನ್ನಾಗಿದೆ, ಗೇಮ್ ಡ್ರೋನ್ ಒಳಗಡೆ ಮುಗ್ಧ ಥರ ಆಡ್ತಾನೆ. ಈಗ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ಲು ಏನೋ ಕೌಂಟ್ರೆಲ್ಲ ಕೊಟ್ಕೊಂಡು ಆಡ್ತಾ ಇದ್ದಾನೆ. ಸೊ ಒಂದು ಏನಂತಾರೆ, ಒಂದು 80 days ಒಂದು ಗ್ರಾಫ್ ನಮ್ಮ ಪ್ರಕಾರ ಒಳಗಡೆ ಇದ್ದವ್ರಿಗೆ ಮಾತ್ರ, ನಾನು ಒಳಗಡೆ ಇರೋದ್ರಿಂದ ನಾನು ಒಂದು ಹೇಳ್ತಾ ಇರೋದು ಗೇಮು, ಒಂದು ಗ್ರಾಫು ಹಿಂಗೆ ಇತ್ತು. ಏನಂದರೆ ಏನೂ ಮಾಡ್ತಾ ಇರಲಿಲ್ಲ. ಒಂದು ಮೂಲೆಯಲ್ಲಿ ಕೂತಿರೋನು, ಯಾರು ಮಾತಾಡಿದ್ರು ಅದಕ್ಕೊಂದು ಸ್ಟ್ಯಾಂಡ್ ತೊಗೋತಾರಲ್ಲ, ಹೆದರ್ಕೊಳ್ಳೋನು, ಅವನಿಗೆ ಬೇರೆಯವ್ರು ಬಂದು ಸಪೋರ್ಟ್ ಮಾಡಬೇಕಾಗಿತ್ತು. ಈಗ ಒಂದು ಫುಡ್ ಪಾಯ್ಸನಿಂಗ್ ಆಗಿ ಬಂದ ಮೇಲೆ ಅಣ್ಣ ಅಡುಗೆ ಮಾಡೋದಾಗಿರ್ಬೋದು, ಕಿಲ ಅಂತ ಓಡಾಡೋದಾಗಿರ್ಬೋದು, ಪೂಜೆ ಕೂಡ ಅಲ್ಲಿಂದನೇ ಮಾಡೋಕ್ಕೆ ಶುರು ಮಾಡಿದವನು ಅವಾಗಿಂದಾನೆ. ಅದಕ್ಕಿಂತ ಮುಂಚೆ ಒಂದು ಹೂವು ಹಾಕೋ ಅಂದ್ರೂ ಹಾಕ್ತಾ ಇರಲಿಲ್ಲ ಅವನು. ಪೂಜೆ ಮಾಡೋ ಅಂದರೆ ನಾನು ಮಾಡಲ್ಲ, ನೀವೇ ಮಾಡಿ ಅಂತ ಹೇಳೋನು. ಸಡನ್ನಾಗಿ ಅಣ್ಣ ಚೇಂಜ್ ಆಗಿರೋದು. ಆ್ಯಂಡ್ ಆ ಹೊರಗಡೆ ಬಂದಮೇಲೆ ಡ್ರೋನ್ ಅಂತ ನಾನೊಂದು ರೀಲ್ ಹಾಕಿದ್ರೆ ಡ್ರೋನ್ ಪ್ರತಾಪ್ಗೆ ವೋಟ್ ಮಾಡಿ ಅಂತ ಹಾಕ್ತಾರೆ. ಗುರು ನೆಕ್ಸ್ಟ್ ಲೆವೆಲ್ಲು ಅಂತ ನನಗೆ ಶಾಕ್ ಆಗಿದೆ. ಅದಕ್ಕೆ